ಇವತ್ತ ನಮ್ಮ ಹೊಲದಾಗ ಇಷ್ಟು ಭಾರಿ ನೀರು ಸಿಗ್ತಾವಂತ ನಾ ಅನ್ಕೊಂಡೇ ಇರಲಿಲ್ಲ. ಅಷ್ಟು ಭಾರಿ ಎಕ್ಸ್ಪೆಕ್ಟೇಷನ್ ಬಿ ಇಟ್ಕೊಂಡಿದ್ದಿಲ್ಲ ನೀರು ಸಿಗ್ತಾವಂತ. ಸೊ ಜೈ ಸೀತಾರಾಮ್ ರೀ ಎಲ್ಲ ಕರ್ನಾಟಕ ಹಾಗೂ ಬೀದರ್ ಮಂದಿಗೆ. ಬೆಳಗ್ಗೆನೆ ನಾನು ನಮ್ಮ ವಿನಯ್ ಬೈಕ್ ತೊಗೊಂಡು ನಡೆದಿದ್ದೆವು ಹೊನ್ಕೆರಿ ಕಡೆಗೆ. ಇಲ್ಲಿ ನೋಡ್ಬೋದು ನೀವೀಗ ಇನ್ನ ಸೂರ್ಯಪಣ್ಣ ಹಾಕೊಂಡು ತೆರೆದ್ರಾಗೆ ಇದ್ದೀನೋ ಅಷ್ಟು ಜಲ್ದಿ ತಯಾರಾಗಿ ನಡೆದೇವು. ನಾವು ಭೀ ಹುಷಾರಾಗಿದ್ದೇವ್ರಿ. ಈಗ ಅಂತೂ ಇಂತೂ ನಾವು ಹೊನ್ಕೆರಿಗೆ ತಲುಪೇ ಬಿಟ್ಟಿದ್ದೇವೆ. ಇಲ್ಲಿ ನೋಡ್ಬೋದು ನೀವೀಗ ಹೊನ್ಕೆರಿ. ಸೊ ಹೊನ್ಕೆರಿಗೆ ಯಾಕ ಅಂತ ನಿಮಗೆ ಹೇಳ್ಬೇಕಂತಂದ್ರೆ ನಾವು ಇವತ್ತ ಬೋರಿಂಗ್ ಹಾಕ್ಸ್ಲತ್ತಿದ್ದೇವೆ. ಅದ್ರ ಸಲುವಾಗ ಪೂಜೆ ಮಾಡಿಸ್ಕೊಂಡು ಹೊಲಕ್ಕೆ ಬಂದಿದ್ದೆವು. ಒಳಗೆ ಬರತಕ್ಕ ಅಭಿಷೇಕ್ ಚಾರು ಆಗಿತ್ತು. ಇಲ್ಲಿ ನೋಡ್ಬೋದು ನೀವೀಗ ಅಭಿಷೇಕ್ ಮಾಡ್ಲತ್ತಿರು. ನಾವು ಭೀ ಅಭಿಷೇಕ್ ಮಾಡತಕ್ಕ ವೇಟ್ ಮಾಡ್ದೇವು. ಇಲ್ಲಿ ನೋಡ್ಬೋದು ನೀವೀಗ ಅಭಿಷೇಕ್ ಪ್ರಾರಂಭ ಆಗಿತ್ತು. ಅಭಿಷೇಕ್ ಎಲ್ಲ ಮುಗಿಸಿ ಪಪ್ಪ ಕಾಲ್ ಮಾಡಿರೋ ಖಟ್ ಅಂತ ಬಾ ಅಂತಂತ. ಇಲ್ಲಿ ನೋಡ್ಬೋದು ನೀವೀಗ ಸ್ಪೀಡ್ ಹೊಡ್ಕೋತ ಗಾಡಿ ಮನೆ ಕಡೆ ಬಂದೆವು. ಮನೆ ಕಡೆ ಬಂದು ಹೊಲಕ್ಕೆ ಹೋಗತ್ತನ ಬೋರಿಂಗ್ ಗಾಡಿ ಬಂದೆವು. ಇಲ್ಲಿ ನೋಡ್ಬೋದು ನೀವು ಹೊಂಟೆವು. ಆಮೇಲೆ ಟ್ಯಾಂಕ್ ತೊಗೊಂಡು ನೀರು ನೋಡತ್ತಿರೋ ಇಲ್ಲ ಅಂಕಲು. ಹಾಗೆ ಬೋರಿಂಗ್ ಗಾಡಿ ಬಂದೆವು. ನಾವು ಪಪ್ಪ ರಿವರ್ಸ್ ಹೇಳತ್ತಿರು. ಅಂಕಲಿಗೆ ನೀರು ಇಲ್ಲೇ ಕಾಣಿಸು ಅದ್ರ ಸಲುವಾಗಿ ಅಲ್ಲೇ ಟ್ಯಾಂಕ್ ಬೀಳತ್ತಿತ್ತು. ಅವ್ರು ಅಂದರು ಅಲ್ಲೇ ಹೊಡೆಮಂತ. ಇಲ್ಲಿ ನೋಡ್ಬೋದು ಇಲ್ಲಿ ಕಲ್ಲಿಟ್ಟಿದ್ದೇವೆ. ಈಗ ಮತ್ತು ಗಾಡಿ ಎಲ್ಲ ಸೀಕ್ವೆನ್ಸ್ಲಿಂದ ಸರಿಗೆ ಹಚ್ಕೊಂಡರು ಹಿಂದ್ಕ ಮಾಡಿ. ಅವ್ರದ್ದೆಲ್ಲ ಇಕ್ವಿಪ್ಮೆಂಟ್ಸ್ಗಳೆಲ್ಲ ಸೆಟ್ ಮಾಡ್ಕೊಂಡರು ಬೋರ್ವೆಲ್ ಚಾಲೂ ಮಾಡಕ್ಕೆ. ಆಮೇಲೆ ನಾ ಭೀ ಎಲ್ಲ ಪೂಜೆ ಮಾಡಿ ರೊಕ್ಕ ಅದನ್ನ ಇಟ್ಟ. ಇಲ್ಲಿ ನೋಡ್ರಿ ಶಣ್ ಮಾಡಿ ಅವರೆಲ್ಲ ತೆಗೆದು ಹಾಕ್ಲತ್ತಿರು. ಗುರುಗಳು ಹೇಳಿರು ಟ್ಯಾಂಕ್ ಒಳಗೆ ಹೋಗ್ಬೇಕಂತ. ಇಲ್ಲಿ ನೋಡ್ಬೋದ್ರಿ ನಾವು ಟ್ಯಾಂಕಿಗೆ ಡ್ರಿಲ್ ಮಾಡಿ ಒಳಗೆ ನೂಕರು. ಅಂತೂ ಇಂತೂ ಎಲ್ಲ ಮುಗಿಸ್ಕೊಂಡು ಬೋರಿಂಗ್ ಹೊಡ್ಲಿಕ್ಕೆ ಚಾಲೂ ಮಾಡೇ ಬಿಟ್ರು ನಮ್ಮ ಹೊಲದಾಗ. ನಮ್ಮ ಹೊಲದಾಗ ಭೀ ನೀರಾವರಿ ಹೊಲ ಇದ್ದಿಲ್ಲ. ತೋಲ್ ದಿನ ಹಿಡಿದು ಬೋರಿಂಗ್ ಹೊಡೆಮಿ ಅಂತಂದ ಪ್ಲಾನ್ ಇಟ್ಕೊಂಡಿದ್ದೆವು. ಇವತ್ತು ಹೊಡೆದು ಸಕ್ಸಸ್ ಆಲತ್ತದ. ಈ ಥರ ಒಂದು ಖುಷಿ ನೋಡ್ಲಕ್ಕ ತಾಳಲೇ ಆಗಲ್ಲ ಹೊಂಟದ. ಅಷ್ಟು ಖುಷಿ ಆಗ್ಯದ ಇವತ್ತ ಬೋರಿಂಗ್ ಹೊಡಿಸ್ಲತ್ತೇವಂತ. ಅಂತೂ ಇಂತೂ ಸಿದ್ದೇವ್ರಿಗೆ ಬೇಡ್ಕೊಂಡು ಬಂದಿದ್ದೆವು. ದೇವ್ರು ಕಾಪಾಡ್ತಾನ. 60 ಫೀಟು ಹೊಡೆದಾಯ್ತಿಕೆ ಕೇಸಿಂಗ್ ಕೂಡಿಸ್ಲತ್ತಾರ. ಇಲ್ಲಿ ನೋಡ್ಬೋದು ನೀವೀಗ ಫಿಲ್ಟರ್ ಕೇಸಿಂಗ್ ಕೂಡಿಸ್ತಾರ್ರಿ ಫಸ್ಟು 2 ಪೈಂಪು. ಇಲ್ಲಿ ನೋಡ್ಬೋದು ನೀವೀಗ ನೀರು ಹತ್ತು. ಅಂತೂ ಇಂತೂ 2 ಇಂಚು ನೀರು ಹತ್ಯವ. 2 ಇಂಚ್ ನೀರು ಹೊರಗೆ ಹೊಂಟವ. ಇಲ್ಲಿ ನೋಡ್ಬೋದು ನೀವೀಗ. ಇಲ್ಲಿ ನೋಡ್ರಿ ಒಳಗೆ ಘಟ್ ಹತ್ತದ. ಈ ಥರ ಸಾಯಿಲ್ ಹೊಂಟದ ಹೊರಗೆ. ಈಗ ವಾಟರ್ ಬರೋದು ಪೊಸಿಷನ್ ಅದ. ಇಲ್ಲಿ ನೋಡ್ಬೋದು ನೀವೀಗ. ಅಂತೂ ಇಂತೂ ನಮಗೆ 4 ಇಂಚ್ ನೀರು ಹತ್ತು ರೀ ಬೋರಿಂಗ್ ಒಳಗೆ. ಇಲ್ಲಿ ನೋಡ್ಬೋದು ನೀವೀಗ ನೀರು ಹೆಂಗೆ ಹಾರಿಸ್ಲತ್ತದ. ಒಟ್ಟು ಹೊಡಿಗುಡಲ್ ಹೊಂಟದ. ಈ ಥರ ನೀರು ನಮಗೆ 190 ಫೀಟ್ ಮ್ಯಾಗೆ ಸಿಕ್ಕು ನೋಡ್ರಿ. ಇಲ್ಲಿ ನೋಡ್ರಿಕ ಎಷ್ಟು ನೀರು ಹೊಂಟವ. ಇಲ್ಲಿ ನೋಡ್ರಿಕ ಮಾರಿ ಮೇಲೆ ಎಷ್ಟು ಖುಷಿ ಕಾಣತ್ತದ. ಅಂತೂ ಇಂತೂ ನೀರು ಸಿಕ್ಕು. ಇಲ್ಲಿ ನೋಡ್ಬೋದು ನೀವೀಗ ನೀರು ಯಾವ ಥರ ಹಾರ್ಲತ್ತವ ಹಿಂದೆ. ಇಲ್ಲಿ ನೋಡ್ಬೋದು ನೀವೀಗ ಮತ್ತು 4.5 ಇಂಚ್ ಅದು. ಇಲ್ಲಿ ನೋಡ್ಬೋದು ನೀವೀಗ ನೀರು ಎಷ್ಟು ಹಾರಿಸ್ಲತ್ತದ. ಫುಲ್ಲು ಒಟ್ಟು ನಿಂತು ಹೊಡಿಗುಡಲ್ ಹೊಂಟದ ಎದರ. ಇಲ್ಲಿ ನೋಡ್ಬೋದು ನೀವೀಗ ನಮ್ಮ ಪಪ್ಪ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಅಷ್ಟು ಎಷ್ಟು ಖುಷಿ ಆಲತ್ತದ ಅವ್ರಿಗೆ ನೀರು ಹೊರಗೆ ಹೊಂಟವಂದ್ರ. ಆಮೇಲೆ ನೀರು ಸಿಕ್ಕಿ ಮೇಲೆ ಭೀ ಇನ್ನೊಂದು 20 ಫೀಟಿಂದು ಪೈಂಪ್ ಇಳಿಸಿದೆವು ಒಳಗೆ. ಟೋಟಲ್ 220 ಫೀಟು ಹೊಡೆದಿದ್ದೆವು. 190ಗೆ ವಾಟರ್ ಸಿಕ್ಕ್ಯಾವ. ಆಮೇಲೆ ಅವ್ರು ಹೊಡೆದಿದ್ದೆಲ್ಲ ಲೆಕ್ಕ ಅದನ್ನೆಲ್ಲ ಮಾಡಿ ಅವ್ರಿಗೆ ಅಮೌಂಟ್ ಕೊಟ್ಟಾಕಿದೆವು. ಅವ್ರದ್ದು ಭೀ ಬೋರಿಂಗ್ ಗಾಡಿಗಳು 2 ಪ್ಯಾಕಪ್ ಮಾಡ್ಕೊಂಡು ಹೊರಗೆ ನಡೆದಿವಿ. ನೋಡ್ಬೋದು ನೀವೀಗ. ಇವತ್ತ ನೀರು ಬಿದ್ದ ಕಡೆಯಿಂದ ಕಂಡಬಿಟ್ಟು ಖುಷಿ ಆಲತ್ತದ. ಇದೇ ಥರ ಬೋರಿಂಗ್ದು ಅಪ್ಡೇಟ್ ಕಡೆಯಿಂದ ಮೋಟ್ರು ಅದನ್ನೆಲ್ಲ ಕೂಡ್ಸೋದು ಅಪ್ಡೇಟ್ ಕಡೆಯಿಂದ ನನ್ನ ಪೇಜಿಗೆ ಹೋಗಿ ಕಟ್ಟಂತ ಫಾಲೋ ಮಾಡ್ಕೊರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೈ ಸೀತಾರಾಮ್.